ಬ್ಯಾಚುಲರ್ಸ್ ಸ್ಟೇಟಸ್ ಅಲ್ಲೆಲ್ಲ ನಾವು ನೋಡ್ತಾ ಹೋದ್ರೆ ಎಲ್ಲ ಕಡೆ ಆ ಬಿಜ್ನವ್ರು ಅವ್ರದೇ ಹವಾ. ಯಾ ನಾನು ಮಿಡಲ್ ಕ್ಲಾಸಿಂದ ಬಂದಿರೋದು. ನಾನು ಇವತ್ತು ಮಿಡಲ್ ಕ್ಲಾಸಲ್ಲೇ ಇರೋದು. ನನ್ನ ಜೀವನ ಏನೊಂದು ಮನೆ ಕಟ್ಸ್ಕೊಂತಿದೀವಿ ಅಂದ ತಕ್ಷಣ ನಾವೇನು ಆಗರ್ಭ ಶ್ರೀಮಂತರೇನಾಗಿಲ್ಲ. ಆ ಮನೆಗೆ ಸಾಲ ಮಾಡಿದೀವಿ. ನಂದೇನು ಸೇವಿಂಗ್ಸ್ ಇತ್ತು ಎಲ್ಲದನ್ನು ಸೇರಿಸಿದೀನಿ. ಪ್ರಪೋಸಲ್ ಬಂದಿತ್ತು ಆ ಲೈನ್ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಬಂತು ಮೇಡಮ್. ಸಿಕ್ಕಾಪಟ್ಟೆ ದಿ ಬೆಸ್ಟ್ ಅಂದ್ರೆ ಅದೇ ನಮ್ಮ ಮೇ ಬಿ ನೀವು ಅಲ್ಲಿ ಹೋಗ್ತಿದ್ರೆ ಈ ಪಬ್ಲಿಸಿಟಿ ಈ ಜನರು ಪ್ರೀತಿ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಮೇ ಬಿ ಹೌದು. ಅಲ್ವಾ? ಇಟ್ಸ್ ಆಲ್ ಡೆಸ್ಟಿನ್ ಅಷ್ಟೇ. ಡೆಸ್ಟಿನಿಲಿ ನಾನು ಇಲ್ಲೇ ಇರಬೇಕು ಅಂತ ಇತ್ತು. ತುಂಬಾ ಹೇಳ್ಕೊಟ್ಟಿದೆ ಮೇಡಮ್. ದ ಪಾಸ್ಟ್ 5 years ನೀವೊಂದು 5 ವರ್ಷದಿಂದ ನನ್ನ ನೋಡಿದ್ರೆ ನೀವೇನ ಅಭಿಜ್ಞಾ ಯಾವಾಗ ಅಂತ ಅಂದ್ಬಿಡ್ತೀರ. ಸೊ ತುಂಬಾ ಕಲ್ತಿದ್ದೀನಿ ಜೀವನದಲ್ಲಿ. ತುಂಬಾ ಸೋತು ಕಲ್ತಿದ್ದೀನಿ. ನಾನು ಗೆದ್ದು ಕಲ್ತಿಲ್ಲ. ತುಂಬಾ ಸೋತು, ತುಂಬಾ ಬೆನ್ನಿಗೆ ಚೂರಿಗಳನ್ನ ಹಾಕಿಸ್ಕೊಂಡು ಅನ್ಸುತ್ತೆ ಇದೇನೋ ಪಬ್ಲಿಸಿಟಿ ಗಿಮಿಕ್ ಅಲ್ವಾ? ಟ್ರೆಂಡ್ ಸೆಟ್ ಮಾಡ್ತಾ ಇದಾರೆ. ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಪಾಯಿಂಟಲ್ಲಿ ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ನೋಡಿದೀವಿ ಹೇಗಿರುತ್ತೆ ಜೀವನ. ಒಂದು ಸೀಟ್ ಮನೇಲಿ ಇದ್ವಿ ನಾವು. ಸೊ ಲವ್ ಮಾಡ್ತೀರಾ ಅಂತ ಆಯ್ತು. ಹಾಗಾದ್ರೆ ಇಷ್ಟು ಮಾತಲ್ಲಿ ಲೈಫಲ್ಲಿ ಗೊತ್ತಾ ಮೇಡಮ್, ಯಾವ್ದನ್ನು ನಾವೇ ಹುಡ್ಕೊಂಡು ಹೋಗ್ಬಾರ್ದು. ಅದಾಗದೇ ನಮ್ಮನ್ನ ಹುಡ್ಕೊಂಡ್ ಬರುತ್ತಲ್ವಾ, ಅವಾಗ್ಲೇ ಜೀವನ ಚೆನ್ನಾಗಿರೋದು. ನಾವೇ ಏನೋ ಒಂದು ಹುಡ್ಕೊಂಡು ಹೋಗ್ತೀವಲ್ವಾ, ಅವಾಗ್ಲೇ ಲೈಫಲ್ಲಿ. ಸೊ ಎಲ್ಲ ಒಂದ್ ಕಡೆ ಚಂದನ್ ಯಾರು? ಅಪ್ಪ ಚಂದನ್ ಯಾರು? ಒಂದು 4 months 3 months ಬ್ಯಾಕಲ್ಲಿ ಬ್ಯಾಚುಲರ್ಸ್ ಸ್ಟೇಟಸ್ ಅಲ್ಲೆಲ್ಲ ನಾವು ನೋಡ್ತಾ ಹೋದ್ರೆ ಎಲ್ಲ ಕಡೆ ಆ ಬಿಜ್ನವ್ರದೇ ಹವಾ. ಯಾಕಪ್ಪ ಏನಿದು ಅಂತ ನೋಡಿದ್ರೆ ಮೇಡಮ್ ಒಂದಷ್ಟು ಲೈನ್ಸ್ ಹೇಳಿದ್ರು, ಅದು ಟಚ್ ಆಗಿತ್ತು. ಅಲ್ವೋ ಮಿಡಲ್ ಕ್ಲಾಸ್ ಹುಡುಗ್ರ ಮೇಲೆ. ನಾನು ಮಿಡಲ್ ಕ್ಲಾಸಿಂದ ಬಂದಿರೋದು. ನಾನು ಇವತ್ತು ಮಿಡಲ್ ಕ್ಲಾಸಲ್ಲೇ ಇರೋದು. ನನ್ನ ಜೀವನ ಏನೊಂದು ಮನೆ ಕಟ್ಸ್ಕೊಂತಿದೀವಿ ಅಂದ ತಕ್ಷಣ ನಾವೇನು ಆಗರ್ಭ ಶ್ರೀಮಂತರೇನಾಗಿಲ್ಲ. ಆ ಮನೆಗೆ ಸಾಲ ಮಾಡಿದೀವಿ. ನಂದೇನು ಸೇವಿಂಗ್ಸ್ ಇತ್ತು ಎಲ್ಲದನ್ನು ಸೇರಿಸಿದೀನಿ ನನ್ನ ತಂದೆ ತಾಯಿ. ಸೊ ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಪಾಯಿಂಟಲ್ಲಿ ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ನೋಡಿದೀವಿ ಹೇಗಿರುತ್ತೆ ಜೀವನ. ಒಂದು ಸೀಟ್ ಮನೇಲಿ ಇದ್ವಿ ನಾವು. ಆ್ಯಂಡ್ ನನ್ನ ಅಣ್ಣಂಗೆ ನಾನು 16 ವರ್ಷ ನಮ್ಮ ದೊಡ್ಡಮ್ಮನ ಜೊತೆ ಬೆಳೆದಿದ್ದು. ಸೊ ಅವನಿಗೆ ಮದುವೆ ಮಾಡೋಕೆ ಹುಡುಕ್ಬೇಕಾದ್ರೆ ಈ ಹುಡುಗಿರ್ ಹಾಕೋ ಡಿಮ್ಯಾಂಡ್ಸ್ಗಳನ್ನ ನಾನು ಐ ಫೇಸ್ಡ್ ಇಟ್. ಅಂದರೆ ನಾನೇ ಫೋನ್ ಮಾಡ್ತಿದ್ದೆ ಎಲ್ಲ ಹುಡುಗಿರ್ ಮನೆಗೂ ಅಥವಾ ಈ ಮ್ಯಾಟ್ರಿಮೋನಿಗಳಲ್ಲಿ. ಅವನ ಹೆಸರು ಕೇಳ್ತಿರ್ಲಿಲ್ಲ, ಅವ್ನ ಏಜ್ ಕೇಳ್ತಿರ್ಲಿಲ್ಲ, ಅವನಿಗೆ ಏನಾದರೂ ಕಾಯಿಲೆ ಗೀಲೆ ಏನಾದರೂ ಇದೆಯಾ ಕೇಳ್ತಾ ಇರಲಿಲ್ಲ. ಏನೂ ಇಲ್ಲ. ಎಷ್ಟು ಆಸ್ತಿ ಇದೆ, ಎಷ್ಟು ಮನೆ ಇದೆ, ಊರಲ್ಲಿ ಆಸ್ತಿ ಇದೆಯಾ, ಅಲ್ಲ ಆಸ್ತಿ ಇದೆಯಾ. ನನಗೆ ಎಷ್ಟು ಕೋಪ ಅಂದ್ಬಿಟ್ಟಿತ್ತು ಅಂದರೆ, ಏನು ಮಾಡ್ತೀರಾ ನೀವುಗಳು ಆಸ್ತಿಗಳನ್ನ ಇಟ್ಕೊಂಡು? ಸರಿ, ಅವನೊಬ್ಬ ಕುಡ್ಕ ಆಗಿ ಅವನು ಹೆಂಡತಿಗೆ ಹೊಡೆಯೋನು ಅಬ್ಯೂಸರ್ ಆಗಿದ್ರೆ ಓಕೆನಾ ನಿಮಗೆ? ಬರೀ ದುಡ್ಡಿದ್ರೆ ಸಾಕಾ? ಸೊ ಈ ಒಂದು ಮೆಂಟಾಲಿಟಿ ನನಗೆ ಬಂದ್ಬಿಟ್ಟಿತ್ತು ತಲೆಗೆ. ಆ್ಯಂಡ್ ನಾನು ಅವಾಗಲೇ ಡಿಸೈಡ್ ಆಗಿದ್ದೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ನನ್ನ ಲೈಫಲ್ಲಿ ಒಬ್ಬ ಹುಡುಗ ಬರಬೇಕು ಅಂತ ಅಂದ್ಕೊಂಡ್ರೆ ಇದು ಯಾವುದನ್ನು ನಾನು ಕೇಳಬಾರ್ದು. ಮನೆ ಇದೆಯಾ, ಆಸ್ತಿ ಇದೆಯಾ, ಎಷ್ಟು ಸಂಬಳ, ತಿಂಗಳಿಗೆ ಇಷ್ಟು ಸಂಬಳ ತೊಗೊತಾನ, ನಿನ್ನ ಕೈಯಲ್ಲಿ ಕೆಲಸ ಇದೆಯಾ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡಿದ್ಯಾ, ನಿನ್ನ ಸಂಪಾದನೆ ನಿನಗೆ, ನನ್ನ ಸಂಪಾದನೆ ನನಗೆ, ನಾನು ದುಡಿತೀನಿ ನೀನು ದುಡಿ, ಇಬ್ರು ಸೇರ್ಕೊಂಡು ಒಂದು ಜೀವನ ಕಟ್ಕೊಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಇದನ್ನ ನಾನು ಕೇಳಬೇಕು. ಸೊ ಆ್ಯಂಡ್ ಸಮ್ವೇರ್ ಡೌನ್ ದ ಲೈನ್ ನನಗೆ ಇದು ಅನ್ಸ್ಬಿಟ್ಟಿತ್ತು ದಟ್ ಶ್ರೀಮಂತರಿಗೆ ಗುಣ ಇರಲ್ಲ. ಇವಾಗ್ಲೂ ಹಂಗೆ ಇದೆ, ಬಟ್ ಎಷ್ಟೋ ಜನ ಶ್ರೀಮಂತರು ಅದನ್ನ ಕೇಳಿಸ್ಕೊಂಡು ಅಫೆಂಡ್ ಆಗ್ಬಿಟ್ರು. ಸೊ ಇಟ್ ಇಸ್ ಮೈ ಪರ್ಸ್ಪೆಕ್ಟಿವ್ ಎಂಡ್ ಆಫ್ ದ ಡೇ. ಶ್ರೀಮಂತರಿಗೆ ಗುಣ ಇರಲ್ಲ. ಆ್ಯಂಡ್ ಮನೆಗೆ ಬರುವಂಥ ಹೆಣ್ಮಗುನ ಹೇಗೆ ನಡ್ಸ್ಕೊಬೇಕು ಅನ್ನೋ ಒಂದು ವೇ ಗೊತ್ತಿರಲ್ಲ. ಆ್ಯಂಡ್ ದುಡ್ಡಿನ ಅಮಲ್ ಜಾಸ್ತಿ ಇರುತ್ತೆ. ಆ್ಯಂಡ್ ಪ್ರೀತಿ, ವಿಶ್ವಾಸ, ಒಂದು ಕುಟುಂಬ ಕೊಡಬೇಕಾಗಿರೋ ವ್ಯಾಲ್ಯೂಸು ಅದು ಅವರಲ್ಲಿ ಇರಲ್ಲ ಅನ್ನೋದು ನನಗೂ ಇವಾಗೆಲ್ಲೋ ಸ್ಟಿಲ್ ಐ ಹ್ಯಾವ್ ದಟ್ ಇನ್ ಬ್ಯಾಕ್ ಆಫ್ ಮೈ ಮೈಂಡ್. ಸೊ ಹಾಗಾಗಿ ನನಗೆ ಯಾವತ್ತೂ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ತಲೆಯಲ್ಲಿ ಇರಲಿಲ್ಲ. ಇವತ್ತಿನವರೆಗೂ ಇಲ್ವೂ ಇಲ್ಲ. ಒಂದು ಮಿಡಲ್ ಕ್ಲಾಸ್ ಹುಡುಗ ಒಂದೊಳ್ಳೆ ಕೆಲಸ ಇರಬೇಕು. ಓಕೆ, ಅವ್ನ ಕೆಲಸ ಅವನದು ಎಂಡ್ ಆಫ್ ದ ಡೇ. ಆ್ಯಂಡ್ ಅದರಲ್ಲೂ ಎಷ್ಟು ಪ್ರಪೋಸಲ್ ಬಂದಿತ್ತು ಆ ಲೈನ್ ಹೇಳಿದ್ಮೇಲೆ? ಸಿಕ್ಕಾಪಟ್ಟೆ ಬಂತು ಮೇಡಮ್. ಸಿಕ್ಕಾಪಟ್ಟೆ ದಿ ಬೆಸ್ಟ್ ಅಂದ್ರೆ
ಅದೇ ನಾನು ಈ ತರ ಹುಡುಗಿ ಇರ್ತಾಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಲೈಫಲ್ಲೆಲ್ಲ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದೆ, ನಮ್ಮ ಥರ ಮಿಡಲ್ ಕ್ಲಾಸ್ ಹುಡುಗರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ. ಬಟ್ ಇದನ್ನ ಕೇಳಿದ್ಮೇಲೆ ನಿನ್ನ ಥರ ಹುಡುಗಿರು ಇರ್ತಾರೆ ಅನ್ನೋ ಒಂದು ಹೋಪ್ಸ್ ಬಂದಿದೆ ನನಗೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನಮ್ಮ ಥರ ಮಿಡಲ್ ಕ್ಲಾಸ್ ಹುಡುಗರಿಗೆ ನೀವು ಒಂದು ವಾಯ್ಸ್ ಆದ್ರಿ ಅಂತ ಅಂದ್ರು. ಸೊ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ನಾನು ಮೀನ್ಸ್ ಎಲ್ಲೋ ನೋಡೋ ಒನ್ ಸೈಡ್ ಆಡಿಯನ್ಸಿಗೆ ಏನೋ ಅನ್ಸುತ್ತೆ, ಏನೋ ಪಬ್ಲಿಸಿಟಿ ಗಿಮಿಕ್ ಅಲ್ವಾ, ಟ್ರೆಂಡ್ ಸೆಟ್ ಮಾಡ್ತಾ ಇದಾರೆ ಅಂತ ಅನ್ಸಿರುತ್ತೆ. ಇಂಥ ನೆಗೆಟಿವ್ ಕಮೆಂಟ್ಸ್ ಏನಾದ್ರು ಕೇಳ್ಪಟ್ರ? ತುಂಬಾ ಕೇಳಿದೀನಿ. ಐ ಮೀನ್ ಇದಕ್ಕೇನೆ, ನೀವು ಮದ್ವೆ ಆಗಿ ತೋರಿಸ್ಬಿಡಿ ನೋಡ್ಬೇಡ ಹಾಗೆ ಹೀಗೆ ಅಂತ. ನಾನು ಇವತ್ತಿನವರೆಗೂ ಮದ್ವೆ ಆಗದೆ ಹಾಗೆ ಕಾಯ್ತಿರೋದಕ್ಕೂ ಅದೇ ರೀಸನ್. ಬಿಕಾಸ್ ನಮ್ಮ ಅರೇಂಜ್ ಮ್ಯಾರೇಜಸ್ ಅಲ್ಲಾಗಿರ್ಲಿ, ಇನ್ನೊಂದ್ರಲ್ಲಾಗಿರ್ಲಿ, ಅಪ್ಪ ಅಮ್ಮ ಇವಾಗ ಏನು ಹುಡುಕ್ತಾರೆ? ಇವಾಗ ನಾನು ಮಿಡಲ್ ಕ್ಲಾಸ್ ಹುಡುಗ ಮೆಂಟಾಲಿಟಿ ಮೈಂಡ್ ಸೆಟ್ ಪೇರೆಂಟ್ಸಿಗಿರಲ್ಲ. ನಾನು ಇವಾಗ ಹೋಗ್ಬಿಟ್ಟು ನಮ್ಮ ಅಮ್ಮಗೆ, ಅಮ್ಮ ಅವ್ನಿಗೆ ಏನು ಇರಬಾರ್ದು ಅಮ್ಮ, ಅವನು ಏನೋ ರೋಡ್ ಸೈಡಲ್ಲಿ ಟೆಂಟಲ್ಲಿ ಮಲ್ಕೊಂಡಿದ್ರು ಪರವಾಗಿಲ್ಲ ಅಂತವನ್ನ ಮದ್ವೆ ಮಾಡ್ಕೊಡು ಅಂದ್ರೆ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾರ? ರಿಯಾಲಿಟಿಲಿ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ, ನನ್ನ ಪೇರೆಂಟ್ಸ್ ಇವಾಗ ಅರೇಂಜ್ ಮ್ಯಾರೇಜ್ ಅಲ್ಲಿ ನಂಗೆ ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಬರೋ ಫ್ಯಾಮಿಲಿಗಳೆಲ್ಲ ಸ್ವಲ್ಪ ವೆಲ್ ಸೆಟಲ್ಡು, ಸ್ವಲ್ಪ ಹೈಫೈ. ಅಂಡ್ ಅರೇಂಜ್ ಮ್ಯಾರೇಜಲ್ಲೂ ಯಾವ್ದಾದ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದರೆ ಖಂಡಿತವಾಗ್ಲೂ ಒಪ್ಕೊತೀನಿ ನಾನು. ಸೊ ಇವತ್ತಿನವರೆಗೂ ನಾನು ಮದುವೆ ಆಗದೆ ಹಾಗೆ ಇರೋದಕ್ಕೆ ಅದೇ ಮೇನ್ ರೀಸನ್ನು. ಬಿಕಾಸ್ ನನಗೆ ಒಂದು ಆಸೆ ಇದೆ, ನನ್ನ ಜೀವನ ಐ ಹ್ಯಾವ್ ಕಾಂಪ್ರಮೈಸ್ಡ್ ಎವ್ರಿಥಿಂಗ್ ಇನ್ ಮೈ ಲೈಫ್. ನನಗೆ ಅಬ್ರಾಡ್ಗೆ ಹೋಗಿ ಓದಬೇಕು ಅನ್ನೋ ಆಸೆ ಇತ್ತು, ನಾನು ಅದರಲ್ಲೂ ಕಾಂಪ್ರಮೈಸ್ ಆದೆ. ಬಿಕಾಸ್ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ನಮ್ಮ ಅಪ್ಪ ಅಮ್ಮಂಗೆ ಆ ಶಕ್ತಿ ಇರಲ್ವೇನೋ ಅಂತ. ಸೊ ಲೈಫಲ್ಲಿ ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗಿ ಅಟ್ಲೀಸ್ಟ್ ಮದುವೆನಾದರೂ ನಾನು ಇಷ್ಟಪಟ್ಟಿರೋ ಥರ ಆಗಬೇಕು ಅಂತ. ಮೇ ಬಿ ನೀವು ಅಲ್ಲಿ ಹೋಗ್ತಿದ್ರೆ ಈ ಪಬ್ಲಿಸಿಟಿ, ಈ ಜನರು ಪ್ರೀತಿ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಎಲ್ಲಿ ಅಬ್ರಾಡಿಗೆ ಹೋಗಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ. ಮೇ ಬಿ ಹೌದು. ಯಾ, ಸಿ ಇಟ್ಸ್ ಆಲ್ ಡೆಸ್ಟಿನ್ ಅಷ್ಟೇ. ಡೆಸ್ಟಿನಿಲಿ ನಾನು ಇಲ್ಲೇ ಇರಬೇಕು ಅಂತ ಇತ್ತು. ಬಟ್ ಇವಾಗ ಫಿಕ್ಸ್ ಆಗಿದಿರಲ್ಲ, ಕನ್ನಡ ಹುಡುಗನೇ ಬೇಕು, ಕನ್ನಡದ ಹುಡುಗನೇ ಬೇಕು, ಕನ್ನಡಿಗನೇ ಬೇಕು, ವೆಜ್ಜೇ ತಿನ್ಬೇಕು, ಡಿವೋರ್ಸ್ ಫೈಲ್ ಆಗಿರ್ಬೇಕು, ವೆಜ್ಜೇ ತಿನ್ಬೇಕು ಅಂತನಾ? ಇಲ್ಲ ಆ ಥರ ಇಲ್ಲ, ವೆಜ್ಜೇ ತಿನ್ಬೇಕು. ಸಿ ಊಟ ಬಟ್ಟೆ ಅದು ಅವ್ರ ಅಭಿರುಚಿ. ಹೆಂಗಾದ್ರೂ ಹಾಕೊಳ್ಳಿ ಬಟ್ಟೆ, ಹಿಂಗಾದ್ರೂ ಊಟ ಮಾಡಿ, ಅದನ್ನ ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಆ ಥರ ಮೈಂಡ್ ಸೆಟ್ ನನಗಿಲ್ಲ. ಬಟ್ ಕನ್ನಡದ ಹುಡುಗ ಆಗಿರ್ಬೇಕು, ಕನ್ನಡಿಗ ಆಗಿರ್ಬೇಕು, ಅಂಡ್ ಒಬ್ಬ ಒಳ್ಳೆ ಹುಡುಗ ಆಗಿರ್ಬೇಕು ಅಷ್ಟೇ. ಸರ್ಚಿಂಗ್ ಅಲ್ಲೇ ಇದ್ದೀರಾ. ಸೊ ಲವ್ ಮಾಡ್ತೀರಾ ಅಂತ ಆಯ್ತು. ಹಾಗಾದ್ರೆ ಇಷ್ಟು ಮಾತಲ್ಲಿ ಲೈಫಲ್ಲಿ ಗೊತ್ತಾ ಮೇಡಮ್, ಯಾವ್ದನ್ನು ನಾವೇ ಹುಡ್ಕೊಂಡು ಹೋಗ್ಬಾರ್ದು. ಅದಾಗದೇ ನಮ್ಮನ್ನ ಹುಡ್ಕೊಂಡ್ ಬರುತ್ತಲ್ವಾ, ಅವಾಗ್ಲೇ ಜೀವನ ಚೆನ್ನಾಗಿರೋದು. ನಾವೇ ಏನೋ ಒಂದು ಹುಡ್ಕೊಂಡು ಹೋಗ್ತೀವಲ್ವಾ, ಅವಾಗ್ಲೇ ಲೈಫಲ್ಲಿ. ಸೊ ಎಲ್ಲ ಒಂದ್ ಕಡೆ ಚಂದನ್. ಚಂದನ್ ಯಾರು? ಅಪ್ಪ ಚಂದನ್ ಯಾರು? ಅಪ್ಪ ಯಾರು ಇಲ್ಲ ಚಂದನ್ ಅಂತ. ಹಾಗಾದ್ರೆ ಚಂದನ್ ಅವಾಗ ಹೇಳಿದ್ರಲ್ಲ, ಯಾವ್ದೋ ಒಂದ್ ನೇಮ್ ಹೇಳಿದ್ರೆ ಎಲ್ಲೋ ಲೈಟ್ ಆಗಿ ಪಾಸ್ ಆದಂಗೆ ಇರಬಾರ್ದು ಅಂತ, ನಾವೆಲ್ಲಾದ್ರೂ ಕ್ರಾಸ್ ಚೆಕ್ ಮಾಡಿ ನೇಮ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಫ್ಲಾಶ್ ಆಗೋದ್ರೆ ಚಂದನ್ ಯಾವ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲನೆ ಯಾವ್ದಪ್ಪ ಚಂದನ್. ಸೊ ಡ್ರಾಮಾ ಫೀಲ್ಡ್ ಇಂದ ಬಂದಿದ್ದೀರಾ, ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಡೈರೆಕ್ಷನ್ ಅಂತ ಬಂದಾಗ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಡೈರೆಕ್ಷನ್ ವೈಸ್ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಇಲ್ಲ, ಓನ್ಲಿ ಆಕ್ಟಿಂಗ್. ನನ್ಗೆ ಎಲ್ಲಿದ್ದೀನಿ ಅಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಆಕ್ಟಿಂಗ್ ವೈಸ್ ಮೂವ್ ಮಾಡಬೇಕು. ಯಾಕೆ ಪ್ರೊಡ್ಯೂಸರ್ ಪಾಪ ಕಾಸಿರುತ್ತಲ್ಲ, ಅವ್ರ ಟೆನ್ಷನ್ಗಳನ್ನ ನೋಡ್ಬಿಟ್ಟಿದೀನಿ. ನಂಗೆ ಹತ್ರ ಟೆನ್ಷನ್ ಎಲ್ಲ ಬೇಡ, ಚಿಲ್ ಆಗಿರ್ಬೇಕು, ಆರಾಮ್. ತಿಂಗಳಿಗೆ ಎಷ್ಟು ಬೇಕು ಅಷ್ಟು ದುಡಿಬೇಕು, ಅಷ್ಟೇ ದುಡಿಯೋದು. ನನ್ ತಿಂಗಳಿಗೆ 40,000 ಬೇಕಾ, ನಾನು ಅಷ್ಟೇ ದುಡಿಯೋದು. ಅದ್ರ ಮೇಲೆ ₹1 ನಾನು ದುಡಿಯಲ್ಲ. ಈಗ ತಿಂಗಳಿಗೆ 20,000 ಬೇಕಾ, ಅಷ್ಟೇ ದುಡಿತೀನಿ. ಅದ್ರ ಮೇಲೆ ₹1 ದುಡಿಯಲ್ಲ. ನಂಗೆ ಆಪರ್ಚುನಿಟಿ ಇದ್ರೂ ನಾನು ದುಡಿಯಕ್ಕೆ ಹೋಗಲ್ಲ. ಸೇವಿಂಗ್ಸು ಸೇವಿಂಗ್ಸ್ ಇರಬೇಕು ಲೈಫಲ್ಲಿ, ಇಲ್ಲ ಅಂತಲ್ಲ. ನಾನು ಇವಾಗ ನಾನು ಎಷ್ಟೇ ಇವಾಗ ನನಗೆ ಇಷ್ಟು ಅಂತ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನೋ ಚೀಟಿ ಹಾಕೊಳ್ಳೋದು, ಬಂಗಾರ ಚೀಟಿ ಗೊತ್ತಲ್ಲ ಮಿಡಲ್ ಕ್ಲಾಸ್ದು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಡಬ್ಬಿಯಲ್ಲಿ ಏನೋ ಅಕ್ಕಿ ಡಬ್ಬಿಲಿ ದುಡ್ಡು ಇಕ್ಕೋದು, ಅದು ಇದು ಆ ಥರದ್ದೆಲ್ಲ ಮಾಡ್ಕೊಂಡಿದ್ದೀನಿ. ನನಗೆ ಸೇವಿಂಗ್ಸ್ ಏನ್ ಬೇಕು ಅದೇ. ಕಂಟಿನ್ಯೂಸ್ ಆಗಿ ಇಷ್ಟೊಂದು ಆಪರ್ಚುನಿಟಿ ಬರ್ತಾ ಇದೆ, ಆದ್ರೂ ಏನಾದ್ರೂ ಆಪರ್ಚುನಿಟಿ ಬರ್ತಿಲ್ಲ ಅಂತಲ್ಲ. ಬಟ್ ಎಲ್ಲ ಆಪರ್ಚುನಿಟಿಲೂ ನೀವು ದುಡ್ಡು ಮಾಡ್ಕೊಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಬಾರ್ದು ಅಷ್ಟೇ. ಓಕೆ. ನಾನಂತೂ ನಾಟ್ ಅ ಪರ್ಸನ್ ಹೂ ಗೋಸ್ ಬಿಹೈಂಡ್ ಮನಿ ಅಂಡ್ ಆಲ್. ಸೊ ಈ ಜರ್ನಿಯಲ್ಲಿ ಲೋಯೆಸ್ಟ್ ಪೇಮೆಂಟ್ ಅಂತ ನೀವು ತಗೊಂಡಿರೋದು ಎಷ್ಟು? ಹೈಯೆಸ್ಟ್ ಪೇಮೆಂಟ್ ಅಂತ ತಗೊಂಡಿರೋದು ನೀವು? ಆಕ್ಟಿಂಗ್ ವೈಸ್ ಅಲ್ಲ? ಹೌದು. ಆಕ್ಟಿಂಗ್ ವೈಸಲ್ಲಿ ಐ ಥಿಂಕ್ 3,500-3,000 per day. It's the lowest. And highest ಅಂದ್ರೆ ಇಲ್ಲ ಲೋಯೆಸ್ಟ್ ಅದಕ್ಕಿಂತ ಲೋ ಇರ್ಬೇಕು ಅಲ್ವಾ? ₹800.
ಫಸ್ಟ್ ಒಂದು ಸೀರಿಯಲ್ ಮಾಡ್ತಿದ್ದೆ ಕಾಲೇಜ್ ಫಸ್ಟ್ PU ಅಲ್ಲಿ ಹೋಗ್ಬೇಕಾದ್ರೆ 800 ರೂಪಾಯಿ ತಗೊಂತ ಇದ್ದೆ ಅವಾಗ ಪರ್ ಡೇ. ಐ ಥಿಂಕ್ ದಟ್ಸ್ ದ ಲೋಯೆಸ್ಟ್. ಹೈಯೆಸ್ಟ್ ಇವಾಗ ಬಂದಿದೆ ಒಂದು 20-25,000. ನಾವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋತೀವಿ, ಅದಕ್ಕೆ ಕೇಳಿದ್ರೆ ಆಗ್ಬಿಡುತ್ತೆ. ಸೊ 20 ದೃಷ್ಟಿ ಆಗ್ತದೆ, ಕೇಳಬೇಡಿ. 50-60 ಎಷ್ಟು ಬೇಕಾದ್ರೆ ಡಬಲ್ ಫ್ಲೋರ ಮನೆ, ಟ್ರಿಬಲ್ ಫ್ಲೋರ. ಸೊ ಒಂದ್ ಮನೆ ಕಟ್ಟೋದು ಎಷ್ಟು ಕಷ್ಟ ಅಪ್ಪ. ಅಯ್ಯಪ್ಪ ದೇವ್ರೆ, ಮನೆ ಕಟ್ಟೋದು ಕಷ್ಟ, ಮದ್ವೆ ಆಗೋದು ಕಷ್ಟ ಅಂದಂಗೆ. ಗಾದೆ ಇದೆಯಲ್ಲ, ಮನೆ ಕಟ್ ನೋಡು ಮದ್ವೆ ಮಾಡಿ ನೋಡು ಅಂತ. ಆಕ್ಚುಲಿ ತುಂಬಾ ನಿಜ. ಮನೆ ಕಟ್ಟಕ್ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು. ಅಂಡ್ ನಾನು ಒಬ್ಬಳೇ ಮನೆ ಕಟ್ಸ್ತಿರೋದು, ಅಂದ್ರೆ ಸಪೋರ್ಟ್ಗೆ ಅದಕ್ಕೆ ಪಾಪ ನಮ್ಮ ಡ್ಯಾಡಿ ಎಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು ಅಷ್ಟೇ. ಬಟ್ ಬೇಸ್ಮೆಂಟ್ ಇಂದ ಇವಾಗ ಟಾಪ್ ವರ್ಗೂ ಎಲ್ಲ ನಂದೆ. ಸೊ ಹಾಗಾಗಿ ಈ ರೀಸನ್ಗೋಸ್ಕರ ಬಿಗ್ ಬಾಸ್ಗೆ ಹೋಗೋದು ನಿಂತ್ರಿ ಅಂತನಾ? ಹೌದು, ಬಿಕಾಸ್ ಮನೆ ಆಗ್ಬಿಡ್ಬೇಕಾಗಿತ್ತು ನನಗೆ ಮೇನ್ ಆಗಿ. ನೆಕ್ಸ್ಟ್ ನೋಡ್ಬೋದಾ ನಾವು ನಿಮ್ಮನ್ನ? ಖಂಡಿತವಾಗ್ಲು. ಇಂಟ್ರೆಸ್ಟ್ ಇದೆಯಾ ಹೋಗೋಕೆ? ರೀಸನ್ ಐ ಥಿಂಕ್ ನಾನು ಒಳ್ಳೆ ಕಂಟೆಸ್ಟೆಂಟು ಬಿಗ್ ಬಾಸ್ಗೆ ಅನ್ಸುತ್ತೆ. ಯಾವ ತರ? ಯಾಕಂದ್ರೆ ಮಾತಾಡ್ತೀರಿ, ಇಲ್ಲ ಆಡಿಷನ್ ನಡೆಸ್ತಾ ಇದಾರಪ್ಪ ಬಿಗ್ ಬಾಸ್ ಹೇಳಿ. ಯಾವ ತರ? ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀನಿ, ಮಿಡಲ್ ಕ್ಲಾಸ್ ಹುಡುಗರಿಗೆ ಇಷ್ಟ ಆಗ್ತೀನಿ. ಹೌದು, ಹಂಗಲ್ಲ. ಬಟ್ ನಂಗೆ ಅನ್ಸಿದೆ ಎಷ್ಟೊಂದು ಸತಿ ನಾನು ಐ ಥಿಂಕ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಅಂಡ್ ಮುಂಚೆನೂ ಆ ಥರ ಆಪರ್ಚುನಿಟಿ ಬಂದಿತ್ತು ನನಗೆ ಬಿಗ್ ಬಾಸ್ಗೆ. ಬಟ್ ಅವಾಗ ಐ ಡಿಂಟ್ ವಾಂಟೆಡ್ ಟು ಗೋ. ಬಟ್ ಮೇ ಬಿ ನೆಕ್ಸ್ಟ್ ಇಯರ್ ಐ ವಿಲ್. ಇವಾಗ ಇರೋರಲ್ಲಿ ಯಾರಿಗೆ ನೀವು ಒಂದು ಬೆಸ್ಟ್ ಕಾಂಪಿಟೇಟರ್ ಅಂತ ನಿಮ್ಗೆ ಅನ್ಸುತ್ತೆ? ನಾನು ನೋಡ್ತಾ ಇಲ್ಲ ಬಿಗ್ ಬಾಸ್. ನೆಕ್ಸ್ಟ್ ಇಯರ್ ಹೋಗೋರಂತೆ, ಬಿಗ್ ಬಾಸ್ ನೋಡ್ತಿಲ್ವಂತೆ. ಐ ಥಿಂಕ್ ಈ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ಐ ಥಿಂಕ್ ಗಿಲ್ಲಿ ಅಂಡ್ ಅಶ್ವಿನಿ ತುಂಬಾ ಚೆನ್ನಾಗಿದೆ. ಅವರಿಬ್ರು ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಅವರಿಬ್ರು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು? ಒಂದು ವ್ಯಕ್ತಿತ್ವ, ತಾಳ್ಮೆ, ಇದರದೊಂದು ಟೆಸ್ಟ್ ಅನ್ಸುತ್ತೆ ನನಗೆ. ಸೊ ಒಂದು ಗೋಡೆ ಮಧ್ಯೆ ಅಷ್ಟು ಜನದ ಮಧ್ಯೆ ನೀವು ಅಷ್ಟು ದಿನ ಇರಬೇಕು ಅಂದಾಗ ನೀವು ಒಂಥರ ಮೆಂಟಲಿ ಬಿಕಮ್ ವೆರಿ ಸೈಕ್. ಅದೇ ಮುಖ ನೋಡಿದ ಮುಖನೇ ನೋಡಿ. ಸೊ ನಿಮ್ಮ ತಾಳ್ಮೆ, ನಿಮ್ಮ ಮೆಂಟಲ್ ಅಬಿಲಿಟಿ ಅಷ್ಟಿದ್ಯಾ? ತಾಳ್ಮೆ ನಿಮ್ಗೆ? ನನ್ಗೆ ನೋಡ್ಬೇಕಾದ್ರೆ ಹಂಗ ಅನ್ಸ್ತಿಲ್ಲ, ಅದಕ್ಕೆ ಕೇಳಿದೆ. ತಾಳ್ಮೆ ಇಲ್ಲ, ಅದಕ್ಕೆ ತಾಳ್ಮೆ ಕಲಿಯಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ತೀನಿ. ಕೋಪ ಇದೆ ತುಂಬಾ ಕೋಪದಲ್ಲಿ ಮಾಡ್ಕೊಂಡಿರೋಂತ ಒಂದು ಎಡ್ವರ್ಟ್ ಅಂದ್ರೆ ನಾನು ದಿನ ಕೋಪದಲ್ಲೇ ಎಡ್ವರ್ಟ್ ಮಾಡ್ಕೊತೀನಿ. ನಾನು ಹೇಗೆ ಗೊತ್ತಾ, ಇವಾಗ ರಿಯಾಕ್ಟ್ ಬೇಗ ಆಗ್ಬಿಡ್ತೀನಿ. ನಮ್ಮ ಸೆಟ್ಟಲ್ಲೂ ಒಂದೊಂದ್ಸತಿ ನನ್ಗೆ ಅದು ಫೀಲ್ ಆಗಿದೆ, ಯಾರೋ ಏನೋ ಅಂತ ಪಟ್ ಅಂತ ರಿಯಾಕ್ಟ್ ಆಗ್ಬಿಡ್ತೀನಿ. ನಾನು ಮಾತಾಡೋ ಶೈಲಿನೇ ಇಟ್ಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅದು ಅವರಿಗೆ ಇವರು ಹ್ಯಾಶ್ ಆಗ್ಬಿಟ್ರು. ಸೊ ಐ ಥಿಂಕ್ ಕೋಪ ಒಂಚೂರು ಇವಾಗ ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ನಾನು ಕೋಪ ಕಡಿಮೆ ಮಾಡ್ಕೊಬೇಕು ಅಂತ. ನಾನು ಎಕ್ಸ್ಟ್ರೀಮಿಸ್ಟು. ಒಂದೋ ತೀರಾ ಹೈಪರ್ ಆಗಿರ್ತೀನಿ, ಇಲ್ಲ ತೀರಾ ಮಾತೇ ಆಡಲ್ಲ. ಬಾಯಿ ಮಾತಾಡುತ್ತಾ ಕೈ ಮಾತಾಡುತ್ತಾ ಮೇಡಮ್? ಇಲ್ಲ, ಕೈಯೆಲ್ಲ ಮಾತಾಡಲ್ಲ, ಅಷ್ಟೆಲ್ಲ ಧೈರ್ಯ ಇಲ್ಲ ಲೈಫಲ್ಲಿ. ಬರೀ ಬಾಯಿ ಮಾತ್ರ ಅಷ್ಟೇ. ಓಕೆ. ಸೊ ಹಾಗಾಗಿ ಕೋಪ ಇದೆ, ಕೋಪ ಕಡಿಮೆ ಮಾಡ್ಕೊಬೇಕು, ವರ್ಕಿಂಗ್ ಆನ್ ಇಟ್. ಅಭಿಜ್ನವ್ರಿಗೆ ಅಕ್ಕ ಇದ್ದಾರಾ? ಇಲ್ಲ, ನಾನು ಒಬ್ಬಳೇ ಮಗಳು. ಓಕೆ, ಒಬ್ಬರೇ ಮಗಳು. ಸೊ ಸಮ್ವೇರ್ ಎಲ್ಲ ಒಂದ್ಸಲ್ವಾ ನಿಮ್ಗೆ ಒಂದು ಅಣ್ಣ ಇರ್ತಿದ್ರೆ? ತುಂಬಾ ಸತಿ ಅನ್ಸಿದೆ. ಅಣ್ಣ ಅಂತ ಅಲ್ಲ, ಅಕ್ಕ, ತಂಗಿ, ತಮ್ಮ ಯಾರಾದ್ರೂ ಇರ್ಬೇಕಾಗಿತ್ತು. ಯಾಕೆ ಅಂದ್ರೆ ಒಬ್ಬರೇ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಓಕೆ, ನಮ್ಗೆ ಯಾರು ಕಾಂಪಿಟೇಷನ್ ಇರಲ್ಲ. ಆಟ ಸಾಮಾನ್ಗಾಗಿರ್ಲಿ ಅಥವಾ ಬಟ್ಟೆಗಾಗಿರ್ಲಿ, ತಿಂಡಿಗಾಗಿರ್ಲಿ, ನಾವು ಏನು ಕೇಳಿದ್ರು ಕೊಡ್ಸ್ಬಿಡೋರು. ಬಟ್ ದೊಡ್ಡವ್ರು ಆಗ್ತಾ ಜವಾಬ್ದಾರಿ ಹಂಚ್ಕೊಳಕ್ಕೆ ಯಾರೋ ಒಬ್ರು ಬೇಕು ಅಂತ ಅನ್ಸುತ್ತೆ ಲೈಫಲ್ಲಿ. ನನಗೂ ತುಂಬಾ ಸತಿ ಅನ್ಸಿದೆ. ಅದ್ರ ಅನ್ಸ್ಕೊಂಡು ತುಂಬಾ ಸತಿ ಹತ್ತಿದ್ದೀನಿ. ನಂಗೊಬ್ಬ ಅಣ್ಣನೋ ಅಥವಾ ಅಕ್ಕನೋ ಅಥವಾ ತಮ್ಮನೋ ತಂಗಿನೋ ಯಾರೋ ಇದ್ದಿದ್ರೆ ಮನೆ ಜವಾಬ್ದಾರಿಗಳನ್ನ ಶೇರ್ ಮಾಡ್ಕೊಬೋದಿತ್ತು. ಈಗ ನೀನ್ ತಿಂಗ್ಳಿಗೆ ಇಷ್ಟು ಕೊಡು, ನಾನು ತಿಂಗ್ಳಿಗೆ ಇಷ್ಟು ಕೊಡ್ತೀನಿ. ಅಥವಾ ನನ್ನ ನೋವು, ನನ್ನ ಕಷ್ಟಗಳನ್ನ ಹಂಚ್ಕೊಳಕ್ಕೆ ಹೊರಗಡೆ ಯಾರನ್ನೋ ಹುಡ್ಕೊಂಡು ಹೋಗ್ಬೇಕು. ನಾನು ಇವಾಗ ಕೆಲವೊಂದ್ಸತಿ ಅಪ್ಪ ಅಮ್ಮಂಗೆ ಹೇಳಕ್ ಆಗಲ್ಲ ಎಷ್ಟೋ ವಿಷಯಗಳನ್ನ. ಹೊರಗಡೆ ಹುಡ್ಕೊಂಡು ಹೋದ್ರು ಎಲ್ಲಿ ನಾವು ನೆಗೆಟಿವ್ ಹೇಳ್ಬಿಟ್ಟು ನೆಗೆಟಿವ್ ಹೌದು, ನಮ್ ಮುಂದೆ ಚೆನ್ನಾಗಿರೋ ನಮ್ ಹಿಂದೆ ಹೆಂಗೆಂಗೋ ಮಾತಾಡ್ಬಿಡ್ತಾರೆ. ಅದೇ ಮನೇಲೆ ಯಾರೋ ಒಬ್ರು ನಮ್ಮನ್ನ ಕೇಳಿಸ್ಕೊಳಕ್ ಒಂದ್ ಜೀವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತುಂಬಾ ಸತಿ ಅನ್ಸಿದೆ. ಸೊ ಇರ್ಬೇಕಿತ್ತು, ಬಟ್ ಏನ್ ಮಾಡೋದು, ನಾನು ಒಬ್ಳೆ ಮಗಳು. ಬಟ್ ಲೈಫ್ ಒಂದಷ್ಟು ಹೇಳ್ಕೊಟ್ಟಿದೆ ಅಲ್ವಾ ನಿಮ್ಗೆ? ತುಂಬಾ ಹೇಳ್ಕೊಟ್ಟಿದೆ ಮೇಡಮ್. ದ ಪಾಸ್ಟ್ 5 years, ನೀವೊಂದು 5 ವರ್ಷದಿಂದ ನನ್ನ ನೋಡಿದ್ರೆ ನೀವೇನ ಅಭಿಜ್ಞಾ ಇವಾಗ ಅಂತ ಅಂದ್ಬಿಡ್ತೀರಾ. ಸೊ ತುಂಬಾ ಕಲ್ತಿದ್ದೀನಿ ಜೀವನದಲ್ಲಿ. ತುಂಬಾ ಸೋತು ಕಲ್ತಿದ್ದೀನಿ ನಾನು, ಗೆದ್ದು ಕಲ್ತಿಲ್ಲ. ತುಂಬಾ ಸೋತು, ತುಂಬಾ ಬೆನ್ನಿಗೆ ಚೂರಿಗಳನ್ನ ಹಾಕಿಸ್ಕೊಂಡು
ಆ ಚೂರಿಗಳನ್ನ ತೆಗ್ದು ನೋಡಿದ್ಮೇಲೆ ಪಾಠಗಳನ್ನ ಕಲ್ತಿದ್ದೀನಿ. ಓ ಇವ್ರು ಚೂರಿ ಹಾಕಿದಾರ ನನಗೆ ಅಂತ. ಸೊ ಹಾಗಾಗಿ ತುಂಬಾ ಸೋತ ಜೀವನದಲ್ಲಿ ಕಲ್ತಿದ್ದೀನಿ ನಾನು. ಸೊ ಫ್ರೆಂಡ್ಸ್ ಅಂತ ಬಂದಾಗ ತೀರಾ ಕಮ್ಮಿ ಹಾಗಾದ್ರೆ? ನಂಗಿರೋದೇ ಒಬ್ಳು ಫ್ರೆಂಡ್, ಒಬ್ಳು ಫ್ರೆಂಡ್ ನನ್ಗಿರೋದು. ಓಕೆ. ಆ್ಯಂಡ್ ನನಗೂ ಅವ್ರಿಗೂ ಒಂದು 12-13 ವರ್ಷ ಏಜ್ ಗ್ಯಾಪ್ ಇದೆ. ಯಾ, ಸೊ ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳೋದಾದ್ರೆ? ಪ್ರಾರ್ಥನಾ ಅಂತ. ಓಕೆ. ಆ ಫ್ರೆಂಡ್ ಅನ್ನೋಕ್ಕಿಂತ ನಂಗೆ ಅಕ್ಕನ ಥರ ಅವರು. ಶೀಸ್ ಎವ್ರಿಥಿಂಗ್. ನಾನು ಇವಾಗ ಒಂದು 9-10 ಇಯರ್ಸಿಂದ ನಂಗೆ ಐ ಮೀನ್ ತುಂಬ ಜನ ಇದ್ರು ನನ್ನ ಲೈಫಲ್ಲಿ, ಬಂದರು ಎಲ್ಲ. ಓಕೆ, ಓ ಅಭಿಜ್ಞಾ ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಅಭಿಜ್ಞಾ. ಆಮೇಲೆ ಬೆನ್ನಿಗೆ ಸರಿಯಾಗಿ ಚೂರಿ ಹಾಕ್ಬಿಟ್ಟೆಲ್ಲ ಹೋಗ್ಬಿಟ್ರು. ಸೊ ಆವಾಗ ನಾನು ಅಂದ್ಕೊಂಡೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಬ್ಬ ಫ್ರೆಂಡ್ ಇರಬೇಕು. ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ನಿನ್ನ ಜೊತೆ ನಾನು ನಿಂತ್ಕೋತೀನಿ ಮಚ್ಚ, ಏನಾದರೂ ಆಗಲಿ ಅನ್ನೋ ಒಬ್ಬ ಫ್ರೆಂಡ್ ನಮ್ಮ ಲೈಫಲ್ಲಿ ಇರಬೇಕು. ಸೊ ಒಂದು 10 ಜನ ಫ್ರೆಂಡ್ಸ್ ಇದ್ದರೆ ನಾವು ಶ್ರೀಮಂತರಾಗಲ್ಲ. ಒಬ್ಬ ಒಳ್ಳೆ ನಿಯತ್ತಾಗಿರೋ ಫ್ರೆಂಡ್ ಇದ್ದರೆ ಅವನೇ ಶ್ರೀಮಂತ. ಸೊ ನಾನು ಇವತ್ತು ಶ್ರೀಮಂತೆ. ಐ ಹ್ಯಾವ್ ಅ ಫ್ರೆಂಡ್ ಲೈಕ್ ದ್ಯಾಟ್. ಸೊ ಒಂದು 6 ಇಯರ್ಸಿಂದ ನಾನು ಅವರು ಫ್ರೆಂಡ್ಸು. ಸೊ ಎಲ್ಲ ಏನೇ ಇದ್ದರೂ ಏನೇ ವಿಷಯ ಇದ್ದರೂ ನಾವು ತುಂಬ ಜಾಸ್ತಿ ಮಾತಾಡಲ್ಲ, ಅಂದರೆ ಫೋನಲ್ಲಿ ಗಂಟೆಗಟ್ಟಲೆ. ಬಟ್ ಫೋನ್ ಮಾಡಿದಾಗ ಯಾವಾಗಲೂ ಅಪರೂಪಕ್ಕೆ ಫೋನ್ ಮಾಡಿದ್ರು 1 hour 1.5 hour ಮಾತಾಡ್ತೀವಿ. ಸೊ ಶಿ ಇಸ್ ವೆರಿ ನೈಸ್. ನಂದೆಲ್ಲ ನಾನು ಹೇಳ್ದೇ ಅರ್ಥ ಮಾಡ್ಕೊತಾರೆ. ತಪ್ಪುಗಳನ್ನ ಕೆಲವೊಂದು ಸತಿ ತಪ್ಪು ಮಾಡಿದಾಗ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳೋನು ಫ್ರೆಂಡು. ನೀನು ತಪ್ಪು ಮಾಡಿದ್ರು ಸರಿ ಅಂತ ಹೇಳೋನು ಯಾವತ್ತೂ ಫ್ರೆಂಡ್ ಆಗಲ್ಲ. ಸೊ ಆ ಥರ ನಾನು ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ತಿದ್ಯಾ ಅಂತ ನನ್ನ ತಿದ್ದಿದ್ದಾರೆ. ನಾನು ಸರಿ ಮಾಡಿದಾಗ ನೀನು ಸರಿ ಮಾಡಿದ್ಯಾ ಅಂತ ನನ್ನ ಹೊಗಳಿದ್ದಾರೆ. ನಾನು ಗೆದ್ದಾಗ ನಾನು ಬೆನ್ನು ತಟ್ಟಿದ್ದಾರೆ, ನಾನು ಸೋತಾಗ ನನ್ನ ಕಣ್ಣೊರೆಸಿದ್ದಾರೆ. ಸೊ ಹಾಗಾಗಿ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ನನಗೆ ಸ್ಕಿನ್ ತೋರ್ಸೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಅಂದರೆ ತೀರಾ ಎಕ್ಸ್ಪೋಸ್ ಆಗಿರಲಿ ಅಥವಾ ನನ್ನ ಐ ಮೀನ್ ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಅಕ್ರಾಸ್, ಬಟ್ ನನ್ನ ದೇಹ ನನಗೆ ದೇವಸ್ಥಾನ ಥರ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಅದು ಅಸಭ್ಯ ಅನಿಸ್ಬಾರ್ದು. ಆ್ಯಂಡ್ ಓಕೆ, ಇಫ್ ಐ ಹ್ಯಾವ್ ಟು ಪುಟ್ ಇಟ್ ಅಕ್ರಾಸ್, ಬಕೆಟ್ ಹಿಡಿಯೋದು ಅಥವಾ ಓ ಸರ್ ಬಂದ್ರೆ ಸರ್, ನಂಗೆ ಇವೆಲ್ಲ ಬರಲ್ಲ. ಆ್ಯಂಡ್ ನಂಗೆ ಅದು ಗೊತ್ತಾಯಿತು, ಹಿಂಗಿದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ, ನಂಗೆ ಹಿಂಗೆ ಇಲ್ಲಿ ಇರೋಕ್ಕಾಗಲ್ಲ. ಸೊ ಏನು ಸ್ಮಾಲ್ ಸ್ಕ್ರೀನ್ ಓಕೆ, ನನಗೆ ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಆವಾಗಲೇ ಡಿಸೈಡ್ ಆದೆ. ನೋಡಿ ಮೇಡಮ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್. ಎಲ್ಲರೂ ಈ ಥರ ಅಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ಈ ಥರ ಅಲ್ಲ. ನಮ್ಮ ಇಂಡಸ್ಟ್ರಿ ಎಲ್ಲರೂ ಈ ಥರ ಇಲ್ಲ. 99% ಒಳ್ಳೆಯವರಿದ್ದಾರೆ, 1% ಎಲ್ಲೋ ಈ ಥರ ಕ್ರಿಮಿಕೀಟಾಣುಗಳಿರ್ತಾರೆ. ಅವರಿಂದ ಈ 99% ಅವ್ರಿಗೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ದನಗಳಿಗೆ ಇಷ್ಟ ಆಗೋ ಕಾರ್ ಯಾವುದು? ಕೌ ಕಾರ್. ಅದು ಬಂದಿಲ್ಲ ಅನ್ಸುತ್ತೆ ಇನ್ನು.